ಧೂಮಪಾನದಿಂದ ಕ್ಯಾನ್ಸರ್ ಮತ್ತು ಸಾವು ಸಂಭವಿಸುತ್ತದೆ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಆರ್ ಇಂಜುರಿಯಸ್ ಟು ಹೆಲ್ತ್. ಸೈಲೆಂಟಾಗಿ ತಗೊಳ ಅವಳು. ಏ ಯಾರೋ ನೀವು, ಬಿಡ್ರೋ ಬಿಡ್ರೋ. ಸುಮ್ಮನೆ ಹೆಂಗೆ ಏಯ್ ಏ ಹುಡುಗಿ ಎದೋಳ. ಏಯ್ ಏ ಹುಡುಗಿ ಮಚ ಹುಡುಗಿ ಎದ್ದೇಳ್ತಿಲ್ಲ ಕಣ. ಏ ಹುಡುಗಿ, ಏಯ್ ಏನಾಯ್ತು ಹುಡುಗಿ? ಅವನು ಬ್ಲಡ್ ಬರ್ತಿದೆ ಕಣೋ. ಏ ದಾರಿಲಿ ಎಲ್ಲಾದ್ರೂ ಬಿಸಾಕ್ಬಿಟ್ಟು ಹೋಗ್ಬಿಡಂಬಿಡ. ವಿಜಯ್, ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಆ ಕೇಸ್ ಬಗ್ಗೆ ಇಮಿಡಿಯೇಟ್ ಆಕ್ಷನ್ ತಗೊಳ್ಳಿ. ಹಲೋ ಸರ್, ಹೇಗಿದೆ ಮಗು ಕಂಡೀಷನ್ನು? ಆ ಮಗು ಕಂಡೀಷನ್ ತುಂಬ ವರ್ಸ್ಟ್ ಆಗಿದೆ. ಪೋಸ್ಟ್ಮಾರ್ಟಮ್ ಮಾಡೇ ರಿಪೋರ್ಟ್ ಕೊಡಬೇಕು. ಪೋಸ್ಟ್ಮಾರ್ಟಮ್ ಮಾಡೋಕ್ಕೆ ಪೇರೆಂಟ್ಸ್ ಕಡೆಯಿಂದ ಅಬ್ಜೆಕ್ಷನ್ ಇದೆ. ಯಾಕಂತೆ ಎಲ್ಲಿದ್ದಾರೆ ಪೇರೆಂಟ್ಸು? ಹಾಂ ಅಣ್ಣ, ಎಲ್ಲೋ ಇದೆಯಾ? ಹೊರಡ್ತಿದ್ದೀನಿ. ಲೋ ಅಣ್ಣ ಗಾಡಿ ಕೇಳ್ತಿದ್ದಾರೆ, ನಾನು ಹೋಗಿರ್ತೀನಿ. ನೀವೆಲ್ಲರೂ ಬೇಗ ಬನ್ನಿ. ಆಯ್ತು, ನೀನು ಹೋಗಿರೋ. ನೋಡಿದ್ರು ನನಗೆ ಹೋಗ್ತಿರೋದು ನೋಡು. ಭಯ ಭಕ್ತಿ ಒಂಚೂರು ಇಲ್ದಂಗಾಯ್ತು. ಬಸ್ವಾ ಎಲ್ಲೋ ಗಾಡಿ ತಗೊಂಡೋಗಿ ಒಂದು ವಾರ ಆಯಿತು, ಇನ್ನೂ ಗಾಡಿ ತಗೊಂಬಂದ್ಬಿಟ್ಟಿಲ್ಲ. ನಿನಗಿನ್ನು ಅರ್ಧ ಗಂಟೆ ಟೈಮು. ನಾನೀಗ ಹೊರಗಡೆ ಹೋಗ್ತಾ ಇದ್ದೀನಿ. ವಾಪಸ್ ಬರೋ ಅಷ್ಟರಲ್ಲಿ ಗಾಡೀಲಿ ಇರಲಿಲ್ಲ ಅಂತಂದರೆ ಇಲ್ಲ ಅಣ್ಣ, ನೀವು ಬರೋಷ್ಟರಲ್ಲಿ ಗಾಡಿ ಬಂದಿರುತ್ತೆ. ಆಮೇಲೆ ನಡೆಯೋ ಕಥೆನೇ ಬೇರೆ. ಇಲ್ಲ ಮಿಸ್ ಆಗಲ್ಲ, ಗಾಡಿ ಬಂದಿರುತ್ತೆ. ಹಲೋ, ಹೇಳಿ. ಸರಿ, ಸಾಯಂಕಾಲ ಬನ್ನಿ ಸಿಗ್ತೀನಿ. ಹಾಯ್ ಪೃಥ್ವಿ. ಹಾಯ್ ವಿಜಯ್. ಒಂದು ಕೇಸ್ ಇನ್ವೆಸ್ಟಿಗೇಷನ್ ಇತ್ತು. 3 ದಿನದ ಹಿಂದೆ ಒಂದು ಚಿಕ್ಕ ಹುಡುಗಿನ ಕಿಡ್ನ್ಯಾಪ್ ಮಾಡಿ ಮರ್ಡರ್ ಮಾಡಿಬಿಟ್ಟಿದ್ರು. ಪಾಪ ಅವ್ರ ಫ್ಯಾಮಿಲಿಗಳ್ನ ನೋಡೋಕ್ಕಾಗ್ತಿಲ್ಲ. ಆ ಮಾಡಿರೋ ನನ್ನ ಮಕ್ಕಳು ಕೈಗೆ ಸಿಕ್ಬಿಟ್ರೆ ಬಾಯಿಗೆ ಗನ್ನಿಟ್ಟು ಟ್ರಿಗರ್ ಎಳೆದು ಬಿಡ್ತೀನಿ. ಅಂಥವ್ರನ್ನ ಒಂದೇ ಸಾರಿ ಸಾಯಿಸಬಾರ್ದು ವಿಜಯ್. ಕತ್ತರಿಸಿ ನಳಿಸಿ ಸಾಯಿಸ್ಬೇಕು. ಅದೇ ಕೇಸ್ ಮೇಲೆ ಎಂಕ್ವೈರಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸಂಜೆ ಸಿಗ್ತೀನಿ. ಓಕೆ ವಿಜಯ್, ಆಯ್ತು. ಬೇಗನು ಮಚ್ಚ, ಆ ಕೇಸ್ ಏನಾದರೂ ಆದರೆ ಡಿಪಾರ್ಟ್ಮೆಂಟ್ ಅವ್ರು ಡೈರೆಕ್ಟಾಗಿ ಅಮ್ಮನ ಪಾದ ಸೇರಿಸ್ಬಿಡ್ತಾರೆ. ಇನ್ನು ಹುಡುಗಿ ಕೇಸ್ ಮಾಡಿದ್ದು ನಾವೇ ಅಂತ ಗೊತ್ತಾಗಿದ ಮುಂಚೆ ಎಸ್ಕೇಪ್ ಆಗಬೇಕಂಡ್ರೋ. ಅಣ್ಣಗೂ ಫೋನ್ ಮಾಡಿದ್ದೆ, ಸ್ವಲ್ಪ ದಿವಸ ಎಲ್ಲಾದರೂ ದೂರ ಹೋಗಿ ಬಚ್ಚಿಡ್ಕೊಂಡಿರಿ ಅಂತ ಹೇಳಿದ್ದಾರೆ. ಸರಿ, ಬೇಗ ಆಯಿತು. ಪಬ್ಲಿಕ್ನಲ್ಲಿ ತುಂಬ ಹೊತ್ತಿರೋದು ಹೇಳೋದೆಲ್ಲ ಮುಚ್ಚ. ಬಸ್ ಬ್ಯಾಕು ಇಷ್ಟೊಂದು ಸಲ ಫೋನ್ ಮಾಡ್ಕೊಂಡೆ. ಮಚ್ಚ, ಯಾಕೆ ಏನಾಯ್ತು? ಎಲ್ಲಿಗೆ ಹೋಗಿದ್ರು ಈ ಸಲ ಫೋನ್ ಮಾಡ್ರಿ. ಬೇಗ ಬೇಗ ಬರ್ರು. ಏನಾಯ್ತು? ಲೋ ಮಚ್ಚ, ಪೊಲೀಸವ್ರಿಗೆ ವಿಷಯ ಗೊತ್ತಾಗಿದೆ ಕಣೋ. ಕೇಸ್ ಮಾಡಿರೋರ್ನ ಹುಡುಕ್ತಿದ್ದಾರೆ. ಏನು ಮಚ್ಚ ಮಾಡೋದೀಗ? ಮಚ್ಚ, ನಿಮ್ಮ ಅಣ್ಣನ ಹತ್ರ ಮಾತಾಡ ಮಚ್ಚ. ನಮ್ಮ ಅಣ್ಣಂಗೆ ಏನಾದರೂ ಈ ಕೇಸ್ ಮಾಡಿರೋದು ನಾವೇ ಅಂತ ಗೊತ್ತಾದರೆ ಆನ್ ದ ಸ್ಪಾಟಲ್ಲಿ ತಲೆ ಕತ್ತರಿಸಿ ಕೈ ಕೊಟ್ಬಿಡ್ತಾನೆ. ಈ ಕೆಲಸ ಮಾಡಿದ್ದು ನಾವೇ ಅಂತ ಗೊತ್ತಾಗಷ್ಟರಲ್ಲಿ ಟೈಮ್ ಬೇಕಾಗುತ್ತೆ.
ಗೊತ್ತಾದ್ಮೇಲೆ ನಮ್ಮ ಹಿಡಿಯೋಷ್ಟರಲ್ಲಿ ಯಾವ್ದಾರ ಜಾಗ ಹುಡುಕಿ ಮುಚ್ಚಿಸ್ಕೊಬೇಕಂದ್ರು. ಅಂಥ ಜಾಗ ಯಾವುದಿದೆಯೋ ಇಲ್ಲಿ? ಮಚ್ಚ ಯಾವನ ಎಲ್ಲ ಕೇಳಿಸ್ಕೊಬಿಟ್ಟ. ಏಯ್ ನೀನು ಯಾರೋ ಮಗನೇ ಹೊಡಿಬೇಡ್ರಪ್ಪ. ಅಯ್ಯೋ ಬಿಡ್ರಪ್ಪ, ನಿಮ್ಮ ದಮ್ಮಯ್ಯ ಅಂತೀನಿ, ನಿಮ್ಮ ದಮ್ಮಯ್ಯ ಅಂತೀನಪ್ಪ. ಇವನ್ ಮೆಂಟಲ್ ಪೇಷಂಟ್ ಅಪ್ಪ, ಮೈಗೆ ಹುಷಾರಿಲ್ಲ ಅಂತ ಹಾಸ್ಪಿಟ್ಲ್ಗಂತ ಕರ್ಕೊಬಂದಿದ್ದು. ವಾಪಸ್ ನಮ್ಮ ತೋಟಕ್ಕೆ ಹೋಗೋಗ ನೀರು ತರೋಣ ಅಂತ ಗಾಡಿ ನಿಲ್ಸ್ಬಿಟ್ಟು ಹೋಗಿದ್ನಪ್ಪ. ಅಷ್ಟಲ್ಲಿ ತಪ್ಸ್ಕೊಬಂದ್ಬಿಟ್ಟು ಅವನೇ. ರೀ ಸ್ವಾಮಿ, ಎಲ್ಲಿರೋದು ನೀವು? ಇದು ಅಪ್ಪ ನಮ್ದು ದೂರ ತೋಟ ಇರೋದಪ್ಪ. ಓ, ಬಚ್ಚಿಡ್ಕೊಳ್ಳೋ ಜಾಗ ಸಿಕ್ತು. ಬನ್ನಿ ಹೇಳ್ತೀನಿ. ಲವ್ ಮುಚ್ಕೊಂಡು ಹೇಳ್ರು, ಫೋನ್ ಸ್ವಿಚ್ ಆಫ್ ಮಾಡ್ರ. ಬಸವಾ 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 ಇದೇ ಕಣಪ್ಪ ನಮ್ಮ ತೋಟ. ಯಜಮಾನ್ರೆ, ಯಾರ್ಯಾರಿದ್ದೀರ ಇಲ್ಲಿ? ನಾನು ನನ್ನ ಮಗ ಇಬ್ಬರೇ ಕಣಪ್ಪ. ನೀನು ನಿನ್ನ ಮಗ ಇಬ್ಬರೇನಾ? ಪರವಾಗಿಲ್ಲ, ಒಳ್ಳೆ ಜಾಗ ಕರ್ಕೊಂಬಂದಿದ್ದಾನೆ. ನಾವು ಬಚ್ಚಿಡ್ಕೊಂಡಿರೋದಕ್ಕೆ ಒಳ್ಳೆ ಸ್ಪಾಟು. ಯಜಮಾನ್ರೆ, ಇನ್ಮೇಲಿಂದ ನಾವು ಇಲ್ಲಿರೋ ಅಷ್ಟೂ ದಿನ ನಮ್ಮದೇ ತೋಟ. ಹೊರಗಡೆಯಿಂದ ಒಳಗಡೆ ಯಾರು ಬರೋ ಹಾಗೂ ಇಲ್ಲ, ನಮ್ಮ ಪರ್ಮಿಷನ್ ಇಲ್ಲದೆ ಒಳಗಡೆಯಿಂದ ಹೊರಗಡೆನೂ ಯಾರು ಹೋಗೋ ಇಲ್ಲ. ನಮ್ಗೇನು ಬೇಕು ಏನು ಬೇಡ ಎಲ್ಲ ನೀನೇ ನೋಡ್ಕೋಬೇಕು. ನೋಡ್ಕೋತೀಯಾ? ನಮ್ಮ ಬಗ್ಗೆ ಆಗಲಿ, ನಾವೆಲ್ಲಿದ್ದೀವೇನಾಗಲಿ, ನಾವು ಎಂಥವ್ರಂತ ಆಗಲಿ, ಹೊರಗಡೆ ಎಲ್ಲ ಬಾಯ್ ಬಿಟ್ರೆ ಬೇಡ ಕಣ್ರಪ್ಪ, ನನ್ನ ಮಗನಿಗೆ ಏನೂ ಮಾಡಬೇಡ್ರಿ. ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ನೀವು ಇಲ್ಲಿ ಎಷ್ಟು ದಿವಸ ಬೇಕಾದರೂ ಇರ್ಬೋದು. ನಿಮ್ಮ ಸೌಕರ್ಯಗಳನ್ನೆಲ್ಲ ಮಾಡಿಕೊಡ್ತೀನಿ. ಬಂದಾದಾರಿ ಅವನ್ನ ಬಿಟ್ಬಿಡ್ರಪ್ಪ. ಆಟ ಆಡ್ತಾರೆ, ಆಡಿಸೋರು ಬೇಕಷ್ಟೇ. ಆಡಿಸ್ತೀನಿ. ಅವ್ರವ್ರು ಮಾಡಿದ್ದನ್ನು ಅವರೇ ಅನುಭವಿಸ್ಬೇಕು. ಯಜಮಾನ್ರೆ, ತಿಂಡಿಗೇನಿಲ್ವಾ? ಇಲ್ಲ ಕಣಪ್ಪ, ಅದು ಸ್ವಲ್ಪ ಮಾರ್ಕೆಟ್ ಗಂಟ ಹೋಗಿ ಬರಬೇಕಾಗಿತ್ತು. ಅಡುಗೆ ಮಾಡೋಕ್ಕೆ ಐಟಮ್ ಏನೂ ಇರಲಿಲ್ಲ. ಲವ್ ಮಚ್ಚ, ಕೇಳ್ರ ಓಪನ್ ಮಾಡೋ. ಬಂದೇ ಇರೋ. ಸರಿನಪ್ಪ, ಮಾರ್ಕೆಟ್ಗೆ ಹೋಗಿ ಬರ್ತೀನಿ. ನಡಿ ನಡಿ. ಹಲೋ ವಿಜಯ್, ಆ ಮಿಸ್ಸಿಂಗ್ ಕೇಸ್ ಇನ್ವೆಸ್ಟಿಗೇಷನ್ ಎಲ್ಲಿವರೆಗೂ ಬಂತು? ಮೇಡಮ್, ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ, ಎಲ್ಲ ಕಡೆ ಹುಡುಕ್ತಾ ಇದ್ದೀವಿ. ಅವರೆಲ್ಲೇ ಇದ್ರೂ ಅರೆಸ್ಟ್ ಮಾಡಿ ಹೇಳ್ಕೊಂಬರೋ ಜವಾಬ್ದಾರಿ ನಿಮ್ದು. ಮೇಡಮ್, ನಮ್ಮನ್ನು ಅರ್ಥ ಮಾಡ್ಕೊಳ್ಳಿ. ಕೇಸ್ ಮಾಡಿದವ್ರು ಎಲ್ಲೇ ಹೋಗಿ ಬಚ್ಚಿಟ್ಕೊಂಡಿದ್ರು ಹುಡುಕಿ ಹೊರಗಡೆ ಹೇಳ್ಕೊಂಡು ಬಂದೇ ಬರ್ತೀನಿ. ಎಣ್ಣೆ ಹೇಳಿದ್ ಗೊತ್ತಾಗ್ಲಿಲ್ವನಯ್ಯ? ಅಲ್ಲ ಕಣಪ್ಪ, ಅದು ಇಲ್ಲ ಇದು ಇಲ್ಲ. ಹೋಗ್ಬೇಕು, ಏನನ್ಬೇಕೋ ತಗೊಂಡು ಬರ್ತಾ ಇರಬೇಕು. ಅದು ಬಿಟ್ಟು ಹೊರಗಡೆ ಎಲ್ಲಾರು ಬಾಯ್ ಬಿಟ್ರೆ ಗೊತ್ತಲ್ಲ. ಬೇಡ ಕಣಪ್ಪ, ಅವ್ನಿಗೇನು ಮಾಡ್ಬೇಡ್ರಿ, ನೀವು ಹೇಳ್ದಂಗೆ ಕೇಳ್ತೀನಿ. ಸರಿ ಆಯ್ತು, ಫೋನ್ ಹೋಗಿ ನೋಡ್ಕೋತೀನಿ. ಹೋಗು. ಅಪ್ಪ ಕರುಟ, ಇವನು ಒಂಟ ಬರ ನಾನಿನ್ನ ಬಿಡಲಾರೆ ಶಿಷ್ಯ, ನಿನ್ನೆಲ್ಲೋಗಕ್ಕೂ ಬಿಡಲಾರೆ.
ಬಿದ್ದವ್ ನೋಡು ಒಡ್ಲ ಹಾರಾಕೊಂಡು. ಜಲ್ದಿ ಯೂಸ್ ಕೈ ಇದ್ದಾರೆ ಒಪ್ಪಿಸ್ಕೊಂಡು. ಯಾವನು ಆಚೆ ಕಡೆ ಬರ್ತಿದ್ದೆ. ಯಜಮಾನ ಲೈ ತಗ ಬಗೆ ಲೈ ಮಕ ನೋಡ್ತಾ ನಮಗೆ ಬೇಕಾಗಿತ್ತು ಇದು ಒಂದು ಜೀವನ. ಥು. ಕಾಲು ತಲೆ ಎಷ್ಟು ಕ್ಲೀನಾಗಿ ಪ್ಲ್ಯಾನ್ ಮಾಡಿದ್ದಾರೆ ಅಂತಂದರೆ ನಮಗೊಂದು ಕ್ಲೂನು ಬಿಟ್ಕೊಟ್ಟಿಲ್ಲ. ಸಿಕ್ಕಿರೋ ಕ್ಲೂ ಒಂದೇ, ಆ ಗುರ್ತು ಅಲ್ಲಿರೋ ಟೈರ್ ಮಾರ್ಕು ಇದೇ ನೋಡ್ಬಿಡ್ತೀವಿ. ನೋಡೋಕೊಳ್ಳೆ ನಮ್ಮ ಗಾಡಿ ಟೈರ್ ಮಾರ್ಕ್ ಥರನೇ ಇದೆ. ಒಂದು ವೇಳೆ ಟೈರ್ ಮಾರ್ಕ್ ನೋಡಿ ಪೃಥ್ವಿ ಯಾಕೆ ಸೈಲೆಂಟ್ ಆದ? ಸರ್ ರಿಪೋರ್ಟ್ ಬಂದಿದೆ. ಸಿಕ್ಕಾಕೊಂಡ್ರು ನನ್ನ ಮಕ್ಕಳು. ನಡಿ ಹೋಗೋಣ. ಆ ಹುಡುಗರು ಏನಾದರೂ ಬಂದಿದ್ರೇನ್ರಿ ಇಲ್ಲಿ? ಇಲ್ಲ ಸರ್, ಆ ಥರ ಯಾರು ಬಂದಿಲ್ಲ. ಯಾರು ಬಂದಿಲ್ವಾ? ನೋಡಿಲ್ವಾ? ಹಾಯ್ ಪೃಥ್ವಿ. ಹಾಂ ವಿಜಯ್, ರಿಪೋರ್ಟ್ ಬಂದಿದೆ. ಏನು ಬಂದಿದೆ? 2 ಮಾರ್ಕು ಒಂದೇ. ವಿಜಯ್, ಈ ಕೇಸ್ ಆದಮೇಲೆ ನನ್ನ ತಮ್ಮ ಕಾಣಿಸ್ತಿಲ್ಲ. ಹೌದಾ? ಆ ಕಾರ್ನ ಅವನು ಅವನ ಜೊತೆಲಿದ್ದರು ತಗೊಂಡೋಗಿದ್ರು. ಓ, ಮೋಸ್ಟ್ಲಿ ಅವ್ರೇನಾದರೂ. ಈಗ ನಿನ್ನ ತಮ್ಮ ಎಲ್ಲಿದ್ದಾನೆ? ನನ್ನ ತಮ್ಮನ ಫೋನ್ ಸ್ವಿಚ್ ಆಫ್ ಆಗಿದೆ. ರಿಲೇಟಿವ್ಸು ಮತ್ತು ಫ್ರೆಂಡ್ಸಿಗೆಲ್ಲ ಫೋನ್ ಮಾಡಿದ್ದೆ, ಯಾರೂ ನನ್ನ ತಮ್ಮ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಎಲ್ಲೋಗಿರ್ಬೋದು ಇವರು? ಬಹುಶಃ ಏನಾದರೂ ನನ್ನ ತಮ್ಮನ ಕಡೆ ಈ ಕೆಲಸ ಮಾಡಿದ್ರ? ವಿಜಯ್, ಅವನ್ನೇ ಹೊಡೆದಾಕ್ಬಿಡು. ಅವನ ಮುಖನೂ ಕೂಡ ನನಗೆ ತೋರಿಸ್ಬೇಡ. ಹಲೋ. ಆ ಹುಡುಗರಿಗೆ ಏನು ಆಗಬಾರ್ದು. ಅವ್ರು ನನ್ನ ಕಣ್ಣು ಮುಂದೆ ಕರ್ಕೊಂಬಂದು ನಿಲ್ಲಿಸ್ಬೇಕು. ಅರ್ಥ ಆಯ್ತಾ? ಛೇ, ಇಂಥವ್ರ ಇವತ್ತು ಡ್ಯೂಟಿ ಮಾಡೋದು ರೀ. ಆಯ್ತೇನ್ರಿ ಇದನ್ನು? ಬನ್ರಿ ಬೇಗ. ಕೇಸ್ ಬಗ್ಗೆ ಏನಾಯ್ತಣ್ಣ? ಹಾಂ, ಓ ಸರಿ ಅಣ್ಣ, ಆಯ್ತು ಹಾಗಾದ್ರೆ. ಓಕೆ ಅಣ್ಣ, ಓಕೆ. ಹಲೋ, ಅಣ್ಣನ ಹತ್ರ ಮಾತಾಡಿದ್ದೀನಿ ಕಣ್ರು. ಇನ್ನು 2 ದಿನದಲ್ಲಿ ಬೇಲ್ ಅರೇಂಜ್ ಆಗುತ್ತೆ. ಅಪ್ಪ
ಯಜಮಾನ ಎಷ್ಟೊತ್ತು ಬೇಗ ಬಾರಯ್ಯ. ಹಣ ತರ್ತಾ ಇದ್ದೀನಿ. ಒಂದು ಸಾಯಯ್ಯ ಇಲ್ಲ. ಇನ್ನೂ ಏನಾದ್ರು ಬೇಕಂದ್ರಪ್ಪ? ಯಜಮಾನ ನೀನು ಮಾಡಾಕಿದ್ದನ್ನ ತಿಂದು ತಿಂದು ಮೈಯೆಲ್ಲ ಯಾಕೋ ಒಂಥರ ಮದ ಬಂದ್ಬಿಟ್ಟಿದೆ. ಆ ಮದ ನಿಲ್ಸೋದಕ್ಕೆ ಇಲ್ಲ ಅಕ್ಕಪಕ್ಕದಲ್ಲೆಲ್ಲಾದ್ರು ಅಲ್ಲಿ ಸಿಗತ್ತೇನಯ್ಯ. ಮಾಲ ಹಂಗಂದ್ರೆ ಅದೇನಯ್ಯ ಹುಡುಗಿ ಅಷ್ಟು ಗೊತ್ತಿಲ್ವೇನಯ್ಯ. ಏನ್ರಪ್ಪ ನಾನು ಹಂಗ ಕಾಣ್ತೀನಿ? ಟೇಸ್ಟೇ ಇಲ್ಲ. ಹೋಗ್. ಡಾಕ್ಟ್ರ ಆಮೇಲೆ ಆಚೆ ನೋಡ್ಕೋಣ. ಮಚ್ಚ ಏನ್ ಬೇಲಾದ್ಮೇಲೆ ಆಗಲ್ಲ ಪೊಲೀಸರು ಬಿಡು. ಏನು ಮಾಡಲ್ಲ. ಬೇಲಾದ್ಮೇಲೆ ಪೊಲೀಸರನ್ನ ಏನು ಮಾಡ್ತಾರೆ ಮಾಡಕ್ ಲೇ. ಸಾಧ್ಯನೇ ಇಲ್ಲ. ನಾವಿನ್ಮೇಲೆ ಫ್ರೀ ಬರ್ಡ್. ಯಜಮಾನ ಊಟ ಇವತ್ತು ಅಬ್ದೂಟ ತಿಂದಾಗಿತ್ತು. ಹಾಸ್ಪಿಟಲ್ನಲ್ಲಿ ಅವ್ರ ತಾತ ಸರ್ ನಿಮ್ಮ ಕೆಲಸ ನೀವು ಮಾಡಿ, ನಮ್ಮ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿದ್ದ. ಅಂದರೆ ಅವ್ರ ಕೆಲಸ ಅಮ್ಮು ನಾವು ಯಾರಂತ ಹೇಳಮ್ಮ. ಯಾಕೆ ಭಯ ಆಗ್ತಿದ್ಯಾ? ಅವತ್ತು ನಿನ್ನ ಕಿಡ್ನಾಪ್ ಮಾಡಿದಾಗ ನಿನ್ನ ಜೊತೆ ಯಾರೂ ಇರಲಿಲ್ಲ. ಇವತ್ತು ನಾನಿದ್ದೀನಿ. ನಿನ್ನ ಮೊದಲು ಮುಡ್ದವನು ಯಾರಂತ ಹೇಳಮ್ಮ. ನನ್ನ ಮೊಮ್ಮಗಳನ್ನ ಮುಟ್ತಿರೇನೋ? ಆಮೇಲೆ ನೀನು ಮುಟ್ಟೇನೋ? ನೀನು ಮುಟ್ಟ? ನನ್ನ ಮೊಮ್ಮಗಳು ಮುಟ್ತಿರೇನೋ? ಪ್ಲೀಸ್ ಬೇಡ ಅಣ್ಣ. ಅಣ್ಣ ನಿಮ್ಮ ಕೈ ಮುಗಿತೀನಿ ಅಣ್ಣ. ಅಣ್ಣ ನಾನೇನು ಮಾಡಿಲ್ಲ ಅಣ್ಣ. ಅಣ್ಣ ನಾವು ಕಿಡ್ನಾಪ್ ಮಾಡಿದ್ದು ನಿಜ ಅಣ್ಣ, ಆದರೆ ಹುಡುಗಿನ ಮುಟ್ಟಿಲ್ಲ ಅಣ್ಣ. ಅಣ್ಣ ಮುಟ್ಟೋಷ್ಟರಲ್ಲಿ ಸತ್ತೋಗ್ಬಿಟ್ಟಿದ್ಲು ಅಣ್ಣ. ಏನು ಸತ್ತೋಗ್ಬಿಟ್ಲ? ಒಂದು ಫ್ಯಾಮಿಲಿಲಿ ತಾಯಿನ ಕಳ್ಕೊಂಡು ತಬ್ಲಿ ಆಗಿರೋ ಮಕ್ಕಳನ್ನ ಒಬ್ಬ ತಂದೆ ಕಷ್ಟಪಟ್ಟು ಸಾಕಿ ಬೆಳೆಸ್ತಾನೆ. ಅವರಿಗೆ ಹುಟ್ಟಿರೋ ಮಗುವಿನ ಮುಖದಲ್ಲಿ ನಗುನ ನೋಡ್ತಾ ನೋಡ್ತಾ ಅವ್ರ ಜೊತೆಲೆ ಆಡ್ತಾ ತಾನು ಪಟ್ಟಿರೋ ಕಷ್ಟನೆಲ್ಲ ಮರೆತು ನೆಮ್ಮದಿಯಾಗಿ ಸಾಯ್ಬೇಕು ಅಂತ ಇಷ್ಟಪಡ್ತಾನೆ. ಆದರೆ ನಿಮ್ಮಂಥವ್ರು ಏನು ಮಾಡ್ತೀರಾ? ಅವರು ಕನಸು ಆಸೆಗಳನ್ನು ಬಲಿಕೊಟ್ಟು ಅವರುಗಳನ್ನು ಬಲಿಕೊಟ್ಟು ನೀವುಗಳು ಬದುಕಬೇಕು ಅಂತ ಅನ್ಕೊಂತೀರಲ್ಲ, ಇದು ಯಾವ ನ್ಯಾಯ? ಅವಳಿನ್ನೂ ಚಿಕ್ಕ ಹುಡುಗಿ ಸರ್. ಅವಳಿಗೆ ಈಗ ಆಗಿರೋ ನೋವೇ ಸಹಿಸ್ಕೊಂಡಿಲ್ಲ. ಅವಳಿಗೆ ಪೋಸ್ಟ್ ಮಾರ್ಟಮ್ ಅಂತ ಕೂಯ್ದು ನೋವು ಕೊಟ್ಟು ಕಳಿಸ್ಬೇಡಿ ಸರ್. ಅವಳು ಸ್ವರ್ಗದಲ್ಲಾದರೂ ಚೆಂದಾಗಿರಲಿ. ಸಮಾಧಾನ ಮಾಡಬೇಕಾಗಿರೋ ಜೀವನೇ ಸೋತೋಗಿ ಕೂತ್ಕೊಂಡ್ರೆ ಇನ್ನು ನಿನ್ನ ಸುತ್ತ ಇರೋರ ಪರಿಸ್ಥಿತಿ ಏನಂತ ಯೋಚನೆ ಮಾಡಿದ್ಯಾ ವಿಕ್ರಮ್? ಅಣ್ಣ ಅಣ್ಣ ತಪ್ಪಾಗೋಯ್ತಣ್ಣ.
ತಪ್ಪು ಮಾಡೋ ಟೈಮಲ್ಲೇ ತಪ್ಪಿನ ಬಗ್ಗೆ ಯೋಚನೆ ಮಾಡಿದೆ. ಈಗ ತಪ್ಪಾಯಿತು ಅಂದಿದ ತಕ್ಷಣ ನಿಮ್ಮನ್ನು ಕ್ಷಮಿಸ್ಬೇಕಾ? ನಿಮ್ಮಂಥ ಮೃಗಗಳನ್ನ ಬಲಿ ಕೊಡೋಕ್ಕೆ ನಮ್ಮಂಥವ್ರು ಕ್ಲೀನಾಗಿ ಪ್ಲ್ಯಾನ್ ಮಾಡಿ ಫಾಲೋ ಮಾಡಿ ನೀವಾಗೆ ನಮ್ಮ ಜೊತೆ ಬರೋ ಹಾಗೆ ಮಾಡಿ ಇಲ್ಲಿಗೆ ಕರ್ಕೊಂಡ್ಬಂದು ಮೈ ಮೇಲೆ ಒಂದು ನೊಣಾನು ಕುತ್ಕೊಳ್ಳೋಕ್ಕೆ ಬಿಡದೆ ಟೈಮ್ ಟು ಟೈಮ್ ನಿಮ್ಗಳಿಗೆ ಕೇಳಿದ್ದನ್ನೆಲ್ಲ ಮಾಡಾಕಿ ನಿಮ್ಮ ಸೇವೆಗಳನ್ನ ಮಾಡಿಕೊಂಡು ನಿಮ್ಮ ಕೈಯಲ್ಲಿ ಉಗಿಸ್ಕೊಂಡು ಒದ್ದಿಸ್ಕೊಂಡು ನಮ್ಮ ಕೋಪನ ತಡ್ಕೊಂಡು ಬದುಕಿದ್ದೀವಿ ಅಂದರೆ ಯಾವುದೋ ಹಬ್ಬಕ್ಕೋಸ್ಕರ ಕಾಯ್ತಾ ಇದ್ದೀವಿ ಅಂತ ತಾನೇ? ಅಣ್ಣ ಬೇಡ ಅಣ್ಣ, ಮಾಲ್ ಬೇಕೇನೋ? ಮಾಲು ಬೇಡ ಅಣ್ಣ. ಮಾಲು ಅವನು ಕೊಡ್ತಾನೆ. ವಿಕ್ರಮ್, ಮಾಮಾ ಬಾಯ್ ಬಾಯ್ ಬಾಯ್. ನಮ್ಮ ಕೆಲಸ ನಾವು ಮಾಡಿದ್ದೀವಿ, ಇನ್ನೇನಿದ್ರು ಅವ್ರ ಕೆಲಸ.